ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಅಗಟ್ಟಿ. ಧಾರವಾಡ ನಗರದಲ್ಲಿ ಸಹಕಾರಿ ಬ್ಯಾಂಕ್ ಉದ್ಘಾಟನಾ ಸಮಾರಂಭ. ಶ್ರೀ ಲಕ್ಷ್ಮೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಹಕಾರಿ ಸಂಘ ಧಾರವಾಡದ ಅಧ್ಯಕ್ಷರಾದ ಭರತ್ ರಾಜ್ ಗಂಗರಾಜ್ ಆರ್ವೇಡ್ ಇವರ ನೇತೃತ್ವದಲ್ಲಿ ಈ ಸಂಘದ ಉದ್ಘಾಟನಾ ಸಮಾರಂಭವನ್ನು ಭಾರಿ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಕೊಳ್ಳಿಗೆರೆ ಅಭಿವೃದ್ಧಿ ಅಧ್ಯಕ್ಷ ಹಾಗೂ ಶಾಸಕರಾದ ಶ್ರೀಮಾನ್ಯ ಪ್ರಸಾದ್ ಅಬ್ಬಯ್ಯ ಇವರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ದ್ವೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ DSS ಲಕ್ಷ್ಮಣ್ ದೊಡ್ಮನಿ, ಕೃಷ್ಣ ಆರ್ವೇಡ್, ಡಾಕ್ಟರ್ DB ಕರ್ಡೋನಿ ಉಪಸ್ಥಿತರಿದ್ದರು. ಎಲ್ಲೋ ಒಂದು ಕಡೆ ಶೋಷಣೆಗೊಳಗಾದಂಥ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶತಮಾನಗಳಿಂದಲೂ ಕೂಡ ನಾವೆಲ್ಲ ಶೋಷಣೆಗೊಳಗಾದಂಥ ಸಮಾಜ. ನಮಗೆ ಯಾವತ್ತೂ ಕೂಡ ಸಮಾಜದಲ್ಲಿ ನಾನು ಕೂಡ ಒಬ್ಬ ಮನುಷ್ಯ, ನಾನು ಕೂಡ ಒಬ್ಬ ಮಾನವ ಅನ್ನುವಂಥ ಒಂದು ಸ್ವಾಭಿಮಾನದ ಬದುಕಲಿಕ್ಕೆ ನಮಗೆ ಎಲ್ಲಿಯೂ ಕೂಡ ಅವಕಾಶಗಳಿರಲಿಲ್ಲ. ಬಹುಶಃ ದೇವ ಮಾನವ ರೂಪದಲ್ಲಿ ನಾವಂತೂ ಯಾವುದೂ ದೇವರು ಕಾಣಲಿಲ್ಲ. ನಿಜವಾಗಿ ಕೂಡ ದೇವರ ರೂಪದಲ್ಲಿ ಏನಾದರೂ ನಮಗೆ ಸ್ವಾಭಿಮಾನದ ಬದುಕನ್ನೇನಾದರೂ ಕೊಟ್ಟಿದ್ರೆ, ಸಾಮಾಜಿಕ ನ್ಯಾಯವನ್ನೇನಾದರೂ ಕೊಟ್ಟಿದ್ರೆ, ನಾವೆಲ್ಲ ಇವತ್ತು ಸೂಟು ಬೂಟು ಹಾಕ್ಕೊಂಡು ಈ ವೇದಿಕೆ ಮೇಲೆ ಕೂತ್ಕೊಂಡಿದ್ವಿ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ರಾಜ್ಯದಲ್ಲ, ದೇಶದಲ್ಲೂ ಕೂಡ ನೀವೆಲ್ಲ ನೋಡಿದ್ದೀರಿ. ನಮಗೇನಾದರೂ ಅವಮಾನ ಆದರೆ ಸಹಿಸ್ಕೊಳ್ತೀವಿ, ಎಲ್ಲಾದರೂ ಅವರ ಒಂದು ಸ್ವಾಭಿಮಾನಕ್ಕೆ ಎಲ್ಲಾದರೂ ಧಕ್ಕೆ ಬಂದರೆ ಇಡೀ ದೇಶವೇ ಹತ್ತಿ ಉರಿತೈತಿ. ನೀವೆಲ್ಲ ಅನೇಕ ಬಾರಿ ನೋಡ್ತಾ ಇದ್ದೀರಿ. ಬಹುಶಃ ಏನು ಮನುವಾದಿಗಳು ಯಾವ ರೀತಿ ಈ ಸಮಾಜದಲ್ಲಿ ಯಾವತ್ತೂ ಕೂಡ ಈ ಶೋಷಣೆಗಳಾದಂಥ ಸಮಾಜವನ್ನು ಹತ್ತಿಕ್ಕುವಂಥ ಕೆಲಸ ಬಹಳಷ್ಟು ದಬ್ಬಾಳಿಕೆ, ದೌರ್ಜನ್ಯ ಮಾಡೇ ಇಟ್ಟಿದ್ರು. ಅಂದು ಜೀವಂತಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನೆಲ್ಲ ಕಾಪಾಡಿದರು. ಇವತ್ತು ಅವರಿಲ್ಲದ ಸಮಯದಲ್ಲಿ ಅವರ ಒಂದು ಸಂವಿಧಾನ ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಬಹುಶಃ ಆ ಸಂವಿಧಾನಕ್ಕೆ ಕೂಡ ಧಕ್ಕೆ ಬಂದರೆ ನಾವ್ಯಾರೂ ಕೂಡ ಸಹಿಸಿಕೊಳ್ಳೋದಿಲ್ಲ. ನಾವೆಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದ್ದೀವಿ. ಬಾಬಾ ಸಾಹೇಬ್ರ ವಿಚಾರಗಳನ್ನು ಹೇಳಬೇಕಂತಂದ್ರೆ ವೇದಿಕೆ ಮೇಲೆ ನಿಂತು ಬೆಳಗ್ಗೆಯಿಂದ ಸಂಜೆ ಮಟ್ಟ ಗಂಟೆಗಟ್ಟಲೆ ಭಾಷಣ ಹೊಡಿತೀವಿ.
ಪ್ರಾಮಾಣಿಕವಾಗಿ ಕೂಡ ಬಾಬಾ ಸಾಹೇಬರು ಏನು ಕನಸು ಕಂಡಿದ್ರು, ಏನೊಂದು ದೂರದೃಷ್ಟಿ ಇಟ್ಕೊಂಡಿದ್ರು, ಯಾವಾಗ ಈ ಜನ ಈ ದೇಶವನ್ನು ಆಳುವಂಥ ವರ್ಗ ಆಗ್ತದೆ ಅವಾಗ ಮಾತ್ರ ನಿಜವಾದಂಥ ಸ್ವಾತಂತ್ರ್ಯ ನಮ್ಗೆ ಸಿಕ್ಕ ಹಾಗೆ ಅಂತ ಹೇಳ್ತಾ ಇದ್ರು. ಇಲ್ಲಿವರೆಗೂ ಕೂಡ ಎಲ್ಲೋ ಒಂದು ಕಡೆ ನಮ್ಮವರಿಗೆ ನಾವೇ ಶೋಷಣೆ ಮಾಡುವಂಥದ್ದು. ಅವರಂತೂ ಮನುವಾದಿಗಳು ಮುಂಚೆಯಿಂದ ನಮ್ಗೆ ಶೋಷಣೆ ಮಾಡ್ಕೊತಾನೆ ಬಂದಿದ್ದಾರೆ. ಅವರ ಯಾವತ್ತೂ ಕೂಡ ಸಂವಿಧಾನವನ್ನು ಒಪ್ಕೊಂಡೇ ಇರಲಿಲ್ಲ, ಅವರ ಮನುಸ್ಮೃತಿಯನ್ನು ಒಪ್ಕೊಂಡಂಥವ್ರು. ಇಲ್ಲಿವರೆಗೂ ಕೂಡ ಅವರು ಮನುಸ್ಮೃತಿನೇ ಶ್ರೇಷ್ಠ, ಅದನ್ನೇ ಮತ್ತೆ ತರ್ತೀವಿ ಅನ್ನುವಂಥ ಮಟ್ಟದಲ್ಲಿ ಇವತ್ತು ಪ್ರಯತ್ನಗಳು ನಡೀತಾ ಇದ್ದಾವೆ. ದುರ್ದೈವ, ನಮ್ಮ ಜನ ಯಾರಿಗೆ ಬದುಕುವ ಹಕ್ಕನ್ನು ಕೊಟ್ಟಿದ್ರು, ಯಾವ ಮಹಾತ್ಮ ಇಡೀ ತನ್ನ ಜೀವನವನ್ನು ಮುಡುಪಾಗಿಟ್ಟು ನಮಗಾಗಿ ಇಡೀ ಜೀವನವನ್ನೇ ಸಮರ್ಪಿಸಿಕೊಂಡ್ರು, ಅಂಥ ಮಹಾತ್ಮ ಕೊಟ್ಟಂಥ ನಮಗೆ ಹಕ್ಕುಗಳು ಇವತ್ತು ನಾವು ಅವರ ವಿರುದ್ಧ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ. ಬಹಳ ದುರ್ದೈವ ನೋಡಿ. ಇಲ್ಲೆಲ್ಲ ಪಾಪ ಹೆಣ್ಮಕ್ಳು ಸಮಾಜದವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಇವ್ರ ಬದುಕು ಏನಿತ್ತು ಅವಾಗ ಏನಿತ್ತು ಈಗೂ ಅಷ್ಟೇ ಇತ್ತು. ಭಾಳ ಹತ್ರ ಒಂದು ಮನೆ, ಒಂದು ಆಶ್ರಯ ಮನೆ, 2 ಹೊತ್ತು ಊಟ ಮಾಡಲಿಕ್ಕೆ. ಇವತ್ತಿಗೂ ಪೌರ ಕಾರ್ಮಿಕರ ಮಕ್ಕಳು ಇನ್ನೂ ಮಟ್ಟನೂ ಅವ್ರು ನಿವೃತ್ತಿ ಆಗ್ತಾನೆ ಮತ್ತೆ ನನ್ನ ಮಗನಿಗೆ ಅದು ನೌಕರಿ ಹಚ್ಚಬೇಕಂತೇಳಿ ಶತಾಯಗತ ಪ್ರಯತ್ನ ಮಾಡಿ ಹೊಡೆದಾಡಿ ಇವತ್ತು ಅದೇ ನೌಕರಿಯಲ್ಲೇ ಮುಂದುವರಿತಾ ಇದ್ದಾರೆ ವಿನಃ ಯಾರೊಬ್ಬರು ರಿಸರ್ವೇಷನ್ ಮಾಡಬೇಕು ಅಂತ ನಿರ್ಧಾರ